ಬೆಂಗಳೂರಲ್ಲಿ 2 ಕೇಸು, ಗುಜರಾತಲ್ಲಿ 1 ಕೇಸು, ಹೀಗೆ ದೇಶಾದ್ಯಂತ ಒಟ್ಟು 7 ಕೇಸ್ಗಳು ಪತ್ತೆಯಾಗಿವೆ. ಇಲ್ಲಿ ತನಕ ಭಾರತದಲ್ಲಿ 7 ಕೇಸ್ಗಳು HMPV. ಬೆಂಗಳೂರಲ್ಲಿ ಇಬ್ಬರು ಮಕ್ಕಳು ಕೂಡ ಆರಾಮಾಗಿದ್ದಾರೆ, ಸಮಸ್ಯೆ ಇಲ್ಲ. ಇನ್ನು ನಾಗಪುರದಲ್ಲೂ ಕೂಡ 2 ಮಕ್ಕಳಿಗೆ ಸೋಂಕು ದೃಢಪಟ್ಟಿದೆ. ತಮಿಳುನಾಡಿನಲ್ಲಿ 2 ಮಕ್ಕಳು HMPVಯಿಂದ ಬಳಲ್ತಾ ಇವೆ. ಇನ್ನು ಅಹಮದಾಬಾದ್ನಲ್ಲಿ, ಗುಜರಾತ್ನ ಅಹಮದಾಬಾದ್, ಅಲ್ಲಿ 1 ಮಗುವಿಗೆ ಇದೇ ರೀತಿ HMPV ತಗುಲಿದೆ. ಸೊ ನಾವು ತೋರಿಸ್ತಾ ಇದ್ದೀವಿ ಒಂದಿಷ್ಟು ಗೈಡ್ಲೈನ್ಸ್. ಈ ಟವಲ್ಗಳು, ಬಟ್ಟೆಗಳು, ಅದನ್ನು ಒಬ್ಬರು ಒರೆಸ್ಕೊಂಡಿದ್ದು ಒಬ್ಬರು ಒರೆಸ್ಕೊಳ್ಳೋದು, ಉಪಯೋಗಿಸೋದು ಮಾಡಬೇಡಿ. ಈ ಕಣ್ಣು, ಮೂಗು, ಬಾಯಿ ಪದೇ ಪದೇ ಮುಟ್ಟೋದು, ಕೆಲವರಿಗೆ ವಿಪರೀತವಾಗಿ ಮೂಗಲ್ಲಿ ಬೆರಳು ಹಾಕೊಳ್ಳೋದು, ಈ ಥರದ್ದು ಈ ಕೆಟ್ಟ ಚಟಗಳಿರ್ತವೆ ಕೆಲವೊಂದು. ಸೊ ಅದನ್ನು ಕಡಿಮೆ ಮಾಡಿ. ನೆಗಡಿ ಪಗಡಿ ಏನಾದರೂ ಆಯಿತು ಅಂತಂದರೆ, ವಿಪರೀತ ಸೀನ್ಗಿನ ಬರುತ್ತೆ ಅಂತಂತಂದರೆ ದಯವಿಟ್ಟು ಮಾಸ್ಕ್ ಬಳಸಿ, ಅಥವಾ ಕರ್ಚೀಫನ್ನು ಬಳಸಿ, ಟಿಶ್ಯೂ ಪೇಪರ್ ಬಳಸಿ. ಯಾರಿಗೂ ಏನು ತೊಂದರೆ ಆಗಿರುವಂಥ ಸುದ್ದಿ ಇಲ್ಲಿ ತನಕ ಅಂತೂ ಇಲ್ಲ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೀಗ ನೇರ ಸಂಪರ್ಕದಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ತಮಿಳುನಾಡಿನಲ್ಲಿ 2, ಜೊತೆಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 2 ಮಕ್ಕಳು, ಇನ್ನು ಗುಜರಾತಲ್ಲಿ 1 ಮಗು, ಹೀಗೆ ಒಟ್ಟು 7 ಜನ ಮಕ್ಕಳು. ಎಲ್ಲರೂ ಕೂಡ ಮಕ್ಕಳೇ. ಇಟ್ಸ್ ವೆರಿ ಇಂಪಾರ್ಟೆಂಟ್. HMPV ಇದು ಬಿಟ್ಟರೆ ಅಂಥ ದೊಡ್ಡ ಆರ್ಭಟ ಕಾಣ್ತಾ ಇಲ್ಲ ದೇಶದಲ್ಲಿ. ಏನಂತೀರಿ? ಹೌದು ರಂಗನಾಥ್, HMP ವೈರಸ್ ಏನಿದೆ ಇದು ಮಕ್ಕಳು ಮತ್ತು ವೃದ್ಧರಲ್ಲಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹದ್ದು ತಜ್ಞರು ಹೇಳ್ತಿರುವಂಥದ್ದು. ಅದೇ ರೀತಿಯಾಗಿ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ಈಗ ದೇಶದಲ್ಲಿ 7 ಕೇಸ್ಗಳೀಗ ಪತ್ತೆ ಆಗಿರುವಂತಹದ್ದು. ಇನ್ನು ಮುಂದಕ್ಕೂ ಕೂಡ ಪತ್ತೆ ಆಗುವ ಸಂಖ್ಯೆ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ 2, ನಾಗ್ಪುರದಲ್ಲಿ 2, ಗುಜರಾತ್, ರಾಜಸ್ಥಾನ ಮತ್ತು ಕರ್ನಾಟಕ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು 7 ಪತ್ತೆ ಆಗಿರುವಂತಹದ್ದು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಾರ್ಗಸೂಚಿಗಳನ್ನು ಅಲ್ಲಿನ ಸರ್ಕಾರ ಹೊರಡಿಸಿದೆ. ಉತ್ತರಾಖಂಡ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಗುಜರಾತ್, ಈ ರಾಜ್ಯ ಸರ್ಕಾರಗಳು ಕೂಡ ಮಾರ್ಗಸೂಚಿಯನ್ನು ಹೊರಡಿಸಿವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗಿರಬೇಕು ಮತ್ತು ಯಾವ ರೀತಿ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು ಅನ್ನುವಂತಹ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುವಂಥ. ಮತ್ತು ಕೇಂದ್ರ ಸರ್ಕಾರ ಕೂಡ ಇದನ್ನು ಅಲರ್ಟ್ ಮೂಡ್ನಲ್ಲಿದೆ. ಕೇಂದ್ರ ಆರೋಗ್ಯ ಸಚಿವರಾದಂಥ JP ನಡ್ಡಾ ಅವರು ಕೂಡ ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳ ಜೊತೆ ಕೂಡ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ. ಮುಖ್ಯವಾಗಿ ಈ ವೈರಸ್ ವರ್ತನೆ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಧ್ಯಯನ ನಡೀತಾ ಇರುವಂಥದ್ದು. ಒಂದು ICMR ಹೇಳೋ ಪ್ರಕಾರ ಇದಕ್ಕೆ ಯಾವುದೇ ರೀತಿಯಾದಂಥ ಗಾಬರಿ ಪಡಬೇಕಾದಂಥ ಅಗತ್ಯ ಇಲ್ಲ. ಶೀತ, ಕೆಮ್ಮು, ಜ್ವರದಂತಹ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಪ್ರಾಣ ತೆಗೆಯುವಂತಹ ಯಾವುದೇ ಹಾನಿ ಇದರಿಂದ ಆಗೋದಿಲ್ಲ. ಅಂದರೆ ಅಷ್ಟು ತೀವ್ರತರನಾಗಿ ಈ ಒಂದು ವೈರಸ್ ವರ್ತಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಮತ್ತು ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಅವರು ಕೂಡ ಅದೇ ಸಂದೇಶವನ್ನು ರವಾನಿಸಿದ್ದಾರೆ. ಈ ಒಂದು ವೈರಸ್ಗೆ ಯಾರು ಕೂಡ ಗಾಬರಿ ಆಗಬೇಕಾದಂಥ ಅಗತ್ಯ ಇಲ್ಲ. ಇದು ಹಳೆ ವೈರಸ್. ಇದು ಈಗ ಮತ್ತೆ ಚಳಿಗಾಲ ಆಗಿರೋದ್ರಿಂದ ಇದು ಉಲ್ಬಣ ಆಗ್ತಾ ಇದೆ. ಇದಕ್ಕೆ ಒಂದಷ್ಟು ಮೆಜರ್ಮೆಂಟ್ಗಳನ್ನ ತಗೊಂಡ್ರೆ ಸಾಕು, ಇನ್ನುಳಿದಂತೆ ಗಾಬರಿ ಆಗುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತು ವಿದೇಶದಲ್ಲೂ ಕೂಡ ಇದರ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಚೀನಾ, ಮಲೇಷಿಯಾ, ಜಪಾನ್ನಲ್ಲೂ ಕೂಡ ಚಳಿಗಾಲ ಆಗಿರೋದ್ರಿಂದ ಅಲ್ಲಿ HMP ವೈರಸ್ ಹೆಚ್ಚಾಗಿ ಹರಡ್ತಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಹರೀಶ್.